ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಮೈ ಸೆಕೆಂಡ್ ವಿಡಿಯೋ. ನಿಮಗೆ ಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ ಎಲ್ಲಿ ಪಾಯಿಂಟ್ ಬಿಟ್ಟಿದ್ವಿಯೋ ಅಲ್ಲಿಂದನೇ ನಾನು ಶುರು ಮಾಡ್ತೇನೆ. ನಾವು ಬಯಸುವ ಎಲ್ಲ ಬಯಕೆಗಳನ್ನು ಪಡೆಯಬಹುದು. ಎಲ್ಲ ಅಂದರೆ ಆಲ್, ಎಲ್ಲ. ಅದಕ್ಕೆ ಲಿಮಿಟ್ ಇಲ್ಲವೇ ಇಲ್ಲ. ಫಾರ್ ಎಕ್ಸಾಂಪಲ್, ದುಡ್ಡು, ಮನೆ, ಆರೋಗ್ಯ, ಒಳ್ಳೆಯ ಸಂಬಂಧ, ಕರಿಯರ್, ಇನ್ನೂ ಎಷ್ಟೊಂದು ಇರ್ಬೋದು. ಒಬ್ಬ ವ್ಯಕ್ತಿಗೆ 1 ಲಕ್ಷ ಒಂದು ಡಿಸೈರ್ ಇರ್ಬೋದು, ಇನ್ನೊಬ್ಬರಿಗೆ 10 ಲಕ್ಷ ಇರ್ಬೋದು, ಮತ್ತೊಬ್ಬರಿಗೆ 10 ಕೋಟಿನೂ ಇರ್ಬೋದು. ಅದು ಅವರವರ ವಿಚಾರಗಳ ತಕ್ಕಂತೆ ಇರ್ತದೆ. ಇದು ಕಡಿಮೆ ಅಥವಾ ಇದು ತುಂಬ ಜಾಸ್ತಿ ಅಂತ ನಾವು ಅದನ್ನು ಕಂಟ್ರೋಲ್ ಮಾಡ್ತೇವೆ ಹೊರತು ಬೇರೆಯವರಲ್ಲ. ಆದರೆ ಇದನ್ನು ಕಂಟ್ರೋಲ್ ಮಾಡೋದು ಯಾರು? ನಾವು ಬೆಳೆದು ಬಂದ ಪದ್ಧತಿಯಿಂದನೋ ಅಥವಾ ಸುತ್ತಮುತ್ತಲಿನ ವಾತಾವರಣ, ಜನರ ವಿಚಾರಗಳಿಂದ ಮತ್ತು ಅಲ್ಟಿಮೇಟ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿನಿಂದ ಈ ನಮ್ಮ ಎಲ್ಲ ವಿಚಾರಗಳು ಕಂಟ್ರೋಲ್ ಆಗ್ತವೆ. ಅಂದರೆ ನಮ್ಮ ಸುಪ್ತ ಮನಸ್ಸಿನಿಂದ ಸಹ ಕಂಟ್ರೋಲ್ ಆಗ್ತದೆ. ಒಬ್ಬರಿಗೆ 1 ಲಕ್ಷದ ಒಂದು ವರ್ಕ್ ಸಿಕ್ಕರೆ ತುಂಬ ಖುಷಿ ಆಗ್ಬೋದು. ಅದೇ ಅಂಬಾನಿ ಫ್ಯಾಮಿಲಿಗೆ 50 ಕೋಟಿ ಪ್ರಾಜೆಕ್ಟ್ ಸಿಕ್ಕರೂ ಅವರೇನು ಮಾಡುವುದಿಲ್ಲ. ಅದೇ ಅವ್ರಿಗೆ 500 ಕೋಟಿ ಪ್ರಾಜೆಕ್ಟ್ ಸಿಕ್ಕಾಗ ಖುಷಿ ಆಗ್ಬೋದು. ಆದರೆ ಎಲ್ಲರಿಗೂ ಇದೇ ರೀತಿ ಇರಬೇಕಂತ ನಿಯಮ ಏನಿಲ್ಲ. ಆದರೆ ದೇವರು ನಮಗೆ ಹೇಳ್ತಾನೆ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೇನೆ, ಆದರೆ ಅದಕ್ಕೂ ಮೊದಲು ನೀನು ಕೇಳಬೇಕು. ಅಂದರೆ ಆಸ್ಕ್ ಆ್ಯಂಡ್ ಇಟ್ ಈಸ್ ಗಿವನ್. ಅದು ಹೇಗೆ? ನಿಮಗೆ ಏನು ಬೇಕು, ಅದು ಹೇಗಿರಬೇಕು, ಅದು ಸಿಕ್ಕರೆ ನನಗೆ ಅದಕ್ಕೆ ಪ್ರತಿಯಾಗಿ, ಅಂದರೆ ರಿಟರ್ನ್ ಗಿಫ್ಟ್, ನಾವು ಜಗತ್ತಿಗೆ ಏನನ್ನು ವಾಪಸ್ ಕೊಡ್ತೀವಿ ಎಂಬ ಈ ವಿಷಯ ಡೀಟೇಲ್ ಆಗಿ ಒಂದು ಪೇಪರ್ನಲ್ಲಿ ಬರೆದು ನಿರ್ಧರಿಸುವುದು ಬಹಳ ಇಂಪಾರ್ಟೆಂಟ್. ಈಗ ಒಂದು ಗುರಿ, ಗೋಲ್ ನಿರ್ಧಾರ ಮಾಡಿದಂತೆ ಆಯ್ತು. ಈಗ ಈ ಗೋಲ್ ಒಂದು ವೇಳೆ ಇಲ್ಲದೆ ಇದ್ದರೆ ನಾವು ಗುರಿ ಇಲ್ಲದ ಶಿಪ್ನಂತೆ ಅಲ್ಲಿಯೇ ಇರ್ತೇವೆ, ಮುಂದೆನೂ ಹೋಗುವುದಿಲ್ಲ, ಹಿಂದೆನೂ ಹೋಗುವುದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮೊಬೈಲ್ನಲ್ಲಿ GPS ನಿಮಗೆ ಗೊತ್ತೇ ಇದೆ. ಅದಕ್ಕೆ ನಮ್ಮ ಗುರಿಯ ಡೆಸ್ಟಿನೇಷನ್ ಹೇಳುವವರೆಗೆ, ಬರೆದು ಎಂಟರ್ ಮಾಡುವವರೆಗೆ ಆ GPS ಕೆಲಸ ಮಾಡುವುದೇ ಇಲ್ಲ. ಇವನ್ ಬಸ್ ಕಂಡಕ್ಟರ್ ಸಹ ಟಿಕೆಟೂ ಸಹ ಕೊಡುವುದಿಲ್ಲ. ಎಲ್ಲಿವರೆಗೆ ನಾವು ಹೋಗ್ತೀವಿ ಎಂದು ಹೇಳೋ ತನಕ ಅವನು ಟಿಕೆಟ್ ಅಂಕರ್ ಖಂಡಿತ ಕೊಡುವುದಿಲ್ಲ. ಅಂದರೆ ಜೀವನದ ಪ್ರತಿ ಸ್ಟೆಪ್ನಲ್ಲಿಯೂ ಸಹ ನಮ್ಮ ಮುಂದಿನ ಗೋಲ್ ನಿರ್ಧಾರ ಆಗ್ತಾನೇ ಇರ್ತದೆ. ಆಗದಿದ್ದರೆ ನಾವು ಎಲ್ಲಿದೆಯೋ ಅಲ್ಲಿಯೇ ಉಳಿಬೇಕಾಗ್ತದೆ. ಈ ವಿಷಯ ಡೀಟೇಲ್ ಆಗಿ ಆಮೇಲೆ ಡಿಸ್ಕಸ್ ಮಾಡೋಣ. ಆದರೆ ಮುಂದಿನ ಸ್ಟೆಪ್ಪಿಗೆ ಬರೋಣ. ಉದಾಹರಣೆಗೆ, ನಮ್ಮ ಗುರಿ ಡಿಸೈರ್ ಒಂದು 10 ಲಕ್ಷ ರೂಪಾಯಿ ದುಡ್ಡು ಗಳಿಸುವುದು ಅಂತ ಇಟ್ಕೊಂಡಿದ್ದೀವಿ ಅಂತ ವಿಚಾರ ಮಾಡೋಣ. ಇದು ಸಹ ಖಂಡಿತ ಸಾಧ್ಯ. ಈ ಮ್ಯಾಜಿಕ್ ಸಾಧಿಸಲು ಈ ಕೆಳಗಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಲೇಬೇಕು. ಅದು 1ನೇ ಪಾಯಿಂಟಲ್ಲಿ ಮುಖ್ಯವಾದ ಪಾಯಿಂಟು, ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದರೆ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಇರುವ ಎನರ್ಜಿ ಅದೇ ಫ್ರೀಕ್ವೆನ್ಸಿಯಲ್ಲಿ ಇರುವುದನ್ನು ಬೇಗ ಅಟ್ರಾಕ್ಟ್ ಮಾಡ್ತದೆ. ಸರಳವಾಗಿ ಹೇಳಬೇಕಂದ್ರೆ, ಸ್ಕೂಲ್, ಕಾಲೇಜಿನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಟ ಹುಡುಗರು ಒಂದೇ ಕಡೆ ಕುಳಿತಿರ್ತಾರೆ, ಅದೇ ಜಾಣ ಹುಡುಗರು ಒಂದು ಕಡೆ ಗುಂಪಾಗಿ ಇರ್ತಾರೆ. ಅಂದರೆ ತುಂಟ ಹುಡುಗರು ಇನ್ನಷ್ಟು ತುಂಟ ಹುಡುಗರನ್ನ ಆಕರ್ಷಣೆ ಮಾಡ್ತಾನೆ ಇರ್ತಾರೆ. ಅದೇ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅವ್ರ ಕಡೆ ಬ್ರಿಲಿಯಂಟ್ ಸ್ಟೂಡೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಫ್ರೀಕ್ವೆನ್ಸಿ ಇರ್ತದೆ, ಅವರು ಒಂದು ಕಡೆ ಗುಂಪಾಗಿ ಇರ್ತಾರೆ. ಇನ್ನೂ ಸರಳವಾಗಿ ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಂದೇ ಭಾಷೆ ಮಾತಾಡುವವರು ಗ್ರೂಪ್ ಒಂದು ಕಡೆ ಇರ್ತದೆ ಅಂತ ನೀವು ನೋಡಿರ್ಬೋದು. ಯಾಕಂದರೆ ಅವ್ರ ಫ್ರೀಕ್ವೆನ್ಸಿ ಇನ್ನೊಬ್ಬರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತದೆ. ಅದಕ್ಕೋಸ್ಕರ ಅವರು ಒಬ್ರಿಗೊಬ್ರು ಅಟ್ರ್ಯಾಕ್ಟ್ ಆಗ್ತಾರೆ. ಇನ್ನು ಡಿಫ್ರೆಂಟ್ ಎಕ್ಸಾಂಪಲ್ ಅಂದರೆ, ಈಗ ನಾನು ನಮ್ಮ ಫ್ರೆಂಡ್ ಬಗ್ಗೆ ವಿಚಾರ ಮಾಡ್ತಾನೆ ಇರುವಾಗ ಅವನು ಫೋನ್ ಕಾಲ್ ಬರ್ತದೆ. ಇದು ಹೇಗೆ? ಅವನು ಸಹ ನಮ್ಮ ಬಗ್ಗೆನೇ ವಿಚಾರ ಮಾಡ್ತಿರ್ಬೋದು. ಅಂದರೆ ಸೇಮ್ ಫ್ರೀಕ್ವೆನ್ಸಿ ಲೆವೆಲಲ್ಲಿ ನಾವು ಇಬ್ಬರು ವೈಬ್ರೇಟ್ ಆಗ್ತಾ ಇದ್ದರೆ ನಮ್ಮ ಟೆಲಿಪತಿ ಮುಖಾಂತರ ಅವನಿಗೆ ಅದು ಮೆಸೇಜ್ ಹೋಗಿ ಅವನು ವಾಪಸ್ ಕಾಲ್ ಮಾಡ್ತಾನೆ ಇರ್ತಾನೆ. ಇದು ನಾವು ಭಾಳ ಸಲ ಅಬ್ಸರ್ವ್ ಮಾಡಿದ್ದೇವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳಬೇಕಂದ್ರೆ, ನಾವು ಯಾವುದಾದ್ರು ಒಂದು ವಿಷಯ ಬಗ್ಗೆ
ತುಂಬ ಹೆದರ್ತಿರ್ತೀವಿ, ಇದಾದರೆ ನನಗೆ ತುಂಬ ಕಷ್ಟ ಅಂಥೇಳಿ. ಅದು ಆಗಬಾರ್ದೆಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಇರ್ತೀವಿ, ಆದರೆ ಅದೇ ಆಗ್ತದೆ. ಯಾಕೆಂದರೆ ಆ ಫಿಯರ್ ಫ್ರೀಕ್ವೆನ್ಸಿ ನಾವು ಅದನ್ನು ಹೇಳಿ ಹೇಳಿ ಅಟ್ರ್ಯಾಕ್ಟ್ ಮಾಡ್ಕೋತೀವಿ. ಆಮೇಲೆ ನೀವು ಇನ್ನೊಂದು ಹೇಗೆ ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ಅಂತ ಉದಾಹರಣೆ ತೊಗೊಂಡ್ರೆ, ಈಗ ಒಂದು ನೀವು ನೋಡಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಶಾಪ್ನಲ್ಲಿ ಒಂದು ಸುಮಾರು 10-20 ಶಾಪ್ ಒಂದೇ ಕಡೆನೇ ಇರ್ತದೆ. ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತಾ ಇತ್ತು, ಇವ್ರಿಗೆಲ್ಲ ಬಿಸ್ನೆಸ್ ಹ್ಯಾಕ್ ಸಿಗ್ತದೆ ಒಂದೇ ಕಡೆ ಇದ್ದರೆ. ಆದರೆ ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್, ಅದೇ ಥರ ಅಂಗಡಿ ಹಾಕಿದವರು ಅದ್ರ ಪಕ್ಕದಲ್ಲೇ ಇನ್ನೊಂದು ಅದೇ ಥರ ಅಂಗಡಿನೂ ಹಾಕ್ತಾನೆ. ನಾವು ಮಾರ್ಕೆಟಲ್ಲಿ ನೋಡಿರ್ಬೇಕು, ವೆಜಿಟೇಬಲ್ ಮಾರ್ಕೆಟ್, ಎಲ್ಲ ಥರದ ವೆಜಿಟೇಬಲ್ ಮಾರ್ಕೆಟು ಅಲ್ಲೇ ಒಂದೇ ಪ್ಲೇಸ್ನಲ್ಲೇ ಇರ್ತದೆ. ಇದು ಒಂಥರ ಫ್ರೀಕ್ವೆನ್ಸಿ ಮ್ಯಾಚಿಂಗ್. ಆಮೇಲೆ ನೀವು ಯಾವುದೇ ಒಂದು ಆಫೀಸ್ನಲ್ಲಿ ನೋಡಿರ್ಬೋದು, ಸದಾ ಕಿರಿಕಿರಿ ಮಾಡ್ತಿರ್ತಾರೆ, ಕಂಪ್ಲೇಂಟ್ ಮಾಡ್ತಿರ್ತಾರೆ, ಅವರು ಒಂದು ಗ್ರೂಪ್ ಇದ್ದೇ ಇರ್ತದೆ. ಅದೇ ಎಫಿಷಿಯೆಂಟ್ ವರ್ಕರ್ಸ್ ಗ್ರೂಪು ಒಂದು ಕಡೆ ಇರ್ತದೆ. ನೆಕ್ಸ್ಟ್ ಸ್ಟೆಪ್ ಹೇಳಬೇಕಂದ್ರೆ, ಫೇಲ್ಯೂರ್ ಅಟ್ರ್ಯಾಕ್ಟ್ಸ್ ಫೇಲ್ಯೂರ್, ಸಕ್ಸಸ್ ಅಟ್ರ್ಯಾಕ್ಟ್ಸ್ ಸಕ್ಸಸ್. ಅಂದರೆ ರಿಚ್ ಪೀಪಲ್ ಗೆಟ್ ರಿಚರ್ ಆ್ಯಂಡ್ ಪೂರ್ ಗೆಟ್ಸ್ ಪೂರರ್. ಅಂದರೆ ಶ್ರೀಮಂತ ವ್ಯಕ್ತಿ ಇನ್ನೂ ಹೆಚ್ಚು ಶ್ರೀಮಂತನಾಗ್ತಾನೆ, ಬಡವ ಇನ್ನೂ ಹೆಚ್ಚು ಬಡವನಾಗ್ತಾನೆ ಹೋಗ್ತಾನೆ. ಅಂದರೆ ಇನ್ನು ಎಕ್ಸಾಂಪಲ್ ಅಂದರೆ ಕೋಪಿಷ್ಟ, ಅಂದರೆ ಭಾಳ ಸಿಟ್ಟಿನವರು ಜನ ಇನ್ನೂ ಹೆಚ್ಚು ಸಿಟ್ಟಾಗಲಿಕ್ಕೆ ಅಂಥ ಸಂದರ್ಭಗಳು ಕೂಡಿ ಬರ್ತವೆ, ಯಾಕಂದರೆ ಅಟ್ರ್ಯಾಕ್ಟ್ ಮಾಡ್ತಾರೆ. ಅದೇ ಹ್ಯಾಪಿ ಪೀಪಲ್ ಅಂದರೆ ಭಾಳ ಸಂತೋಷದಿಂದ ಇರೋರು ಇನ್ನಷ್ಟು ಜಾಸ್ತಿ ಖುಷಿ ಆಗಲಿಕ್ಕೆ ಅಂಥ ಅವಕಾಶಗಳು ಅವರನ್ನು ಹುಡ್ಕೊಂಡು ಬರ್ತವೆ. ಇನ್ನೊಂದು ಉದಾಹರಣೆ ಅಂದರೆ ಭಾಳ ದುಃಖಿತರು ಇದ್ದವರು ಆ ದುಃಖವನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ ಮತ್ತು ಅಂಥ ಜನನೇ ಅವ್ರ ಕಡೆ ಸೇರ್ತಾ ಹೋಗ್ತಾರೆ. ನೀವು ಉದಾಹರಣೆಗೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇದೇ ಫ್ರೀಕ್ವೆನ್ಸಿಯಲ್ಲಿ ನೀವು ಇದ್ದೀರಿ ಅಂತ ಅರ್ಥ. ಅದಕ್ಕೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಿ. ಆದರೆ ಜೀವನದಲ್ಲಿ ಯಾರೇ ಆದರೂ ಕೆಟ್ಟ ಮನುಷ್ಯ ಬ್ಯಾಡ್ ಪರ್ಸನ್ ಆಗಲಿಕ್ಕೆ ಯಾರೂ ಬಯಸೋದಿಲ್ಲ. ಆದರೆ ತಮ್ಮ ಎನರ್ಜಿ ಫ್ರೀಕ್ವೆನ್ಸಿನ ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ನನಗೂ ಸಹ ಗೊತ್ತಿರಲಿಲ್ಲ, ಅದು ಕಲಿತ ನಂತರ ಗೊತ್ತಾಯಿತು. ಆದರೆ ಎಷ್ಟೊಂದು ಸಲ ನೆಗೆಟಿವ್ ಎನರ್ಜಿ ಫ್ರೀಕ್ವೆನ್ಸಿಯಲ್ಲೇ ನಾವು ಇದ್ದು ನೆಗೆಟಿವ್ ಜನರನ್ನು ಮತ್ತು ಕೆಟ್ಟ ಘಟನೆಗಳನ್ನ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಆಮೇಲೆ ಅದನ್ನು ನಮ್ಮ ಬ್ಯಾಡ್ ಲಕ್ ಎಂದು ನಾವು ಹೇಳ್ತಾನೇ ಹೋಗ್ತೀವಿ. ಇದರ ನೆಕ್ಸ್ಟ್ ಸ್ಟೆಪ್ ಮುಂದೆ ಹೇಳ್ತೀನಿ. ನಿಮ್ಮ ಒಂದು ವೇಳೆ ನಮ್ಮ ಫ್ರೀಕ್ವೆನ್ಸಿನ ನಾವೇ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಪರ್ಟ್ ಆದರೆ ನಮಗೆ ಒಳ್ಳೆಯ ಜನ, ಒಳ್ಳೆಯ ಅವಕಾಶ, ಸಾಕಷ್ಟು ಗುಡ್ ಲಕ್ಗಳನ್ನು ಸಹ ಅಟ್ರ್ಯಾಕ್ಟ್ ಮಾಡಬಹುದು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ನಿಮ್ಮ ಎಫ್ ಎಮ್ ರೇಡಿಯೋನಲ್ಲಿ 94.3 ಫ್ರೀಕ್ವೆನ್ಸಿ ನೀವು ಟ್ಯೂನ್ ಮಾಡಿದಾಗ ಮಾತ್ರ ಚಾನಲ್ ಸಿಗ್ತದೆ. ಆ ಟ್ಯೂನ್ ಮಾಡದೇ ಇದ್ದರೆ ಬೇರೆ ಚಾನಲ್ ಸಿಗ್ತದೆ, ಅದು ಸಿಗೋ ಚಾನ್ಸಸ್ ಇಲ್ಲವೇ ಇಲ್ಲ. ನೀವು ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ, ಟಿ ವಿನಲ್ಲಿ ಪರ್ಟಿಕ್ಯುಲರ್ ಚಾನಲ್ ನಂಬರ್ ನೀವು ಪ್ರೆಸ್ ಮಾಡಿದಾಗ ಮಾತ್ರ ಆ ಚಾನಲ್ ಬರ್ತದೆ, ಇಲ್ಲಾಂದರೆ ಬರುವುದಿಲ್ಲ. ಯಾಕೆಂದರೆ ಈ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಯಾರು ವೈಬ್ರೇಟ್ ಆಗ್ತಾರೆ ಅದೇ ಫ್ರೀಕ್ವೆನ್ಸಿಯನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ ನಾನು ಮೊದಲು ಹೇಳಿದ್ದೆ. ಅದಕ್ಕೆ ಈ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೆ. ಆಮೇಲೆ ಒಮ್ಮೆಲೆ ನಮ್ಮ ಫ್ರೀಕ್ವೆನ್ಸಿಯನ್ನು ಒಳ್ಳೆಯದಕ್ಕೆ ಟರ್ನ್ ಮಾಡಲಿಕ್ಕೆ ಬಹುಶಃ ಇಮ್ಮಿಡಿಯೇಟ್ಲಿ ಆಗಲಿಕ್ಕಿಲ್ಲ, ಆದರೆ ಸ್ವಲ್ಪ ಸಮಯ ಹಿಡಿಬೋದು. ಹೇಗೆ ನಾವು ಹಿಂದಿನ ಕಾಲದಲ್ಲಿ ಟಿ ವಿ ಅಥವಾ ರೇಡಿಯೋ ಆಗಲಿ ಯಾವುದಾರು ಆ್ಯಂಟೆನ ಹಿಡ್ಕೊಂಡು ಟ್ಯೂನಿಂಗ್ ಮಾಡ್ತಾಯಿದ್ವಿ. ಒಮ್ಮೊಮ್ಮೆ ಟಿ ವಿ ಚಾನಲ್ ಬರ್ತಾಯಿತ್ತು, ಇಲ್ಲ ಡಾಟ್ಸ್ ಎಲ್ಲ ಬರ್ತಾಯಿತ್ತು. ಬಟ್ ಅದನ್ನು ಟ್ಯೂನಿಂಗ್ ಮಾಡ್ತಾ ಹೋದಂಗೆ ಅದು ಸರಿಯಾಯಿತು. ಟಿ ವಿನಲ್ಲಿ ಕ್ಲಿಯರ್ ಪಿಕ್ಚರ್ ಬರ್ತಾ ಹೋಯಿತು. ಅದೇ ರೀತಿ ನಮ್ಮ ಫ್ರೀಕ್ವೆನ್ಸಿಯನ್ನು ಸಹ ಫೈನ್ ಟ್ಯೂನಿಂಗ್ ಮಾಡಿದರೆ ಸರಿಯಾದ ರಿಸಲ್ಟ್ ನಮಗೂ ಸಹ ಸಿಗೋ ಚಾನ್ಸಸ್ಸು 100% ಇದೆ. ಅದೇ ಇನ್ನು ನಮ್ಮ ಮುಂದಿನ ಸ್ಟೆಪ್ ಅಂದರೆ ಇಂಪಾರ್ಟೆಂಟ್, ಅದೇ ಫೈನ್ ಟ್ಯೂನಿಂಗ್ ಆಫ್ ಅವರ್ ಫ್ರೀಕ್ವೆನ್ಸಿ. ಉದಾಹರಣೆಗೆ ನಾವು ಮೊದಲೇ ಹೇಳಿದಂಗೆ ನಮ್ಮ ಗುರಿ ಒಂದು 10 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಂಡ್ರೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದೆ, ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್. ಅಂದರೆ 10 ಲಕ್ಷ ಅಟ್ರ್ಯಾಕ್ಟ್ಸ್ 10 ಲಕ್ಷ. ಇಲ್ಲಿ ಫಸ್ಟ್ ಪಾರ್ಟ್ ಅಂದರೆ ನಾವು ಒಂದು ವೇಳೆ 10 ಲಕ್ಷದ ವ್ಯಕ್ತಿಯಾಗಿದ್ದರೆ, ಸೆಕೆಂಡ್ ಪಾರ್ಟ್ ಅಂದರೆ ದುಡ್ಡು. ಆ ದುಡ್ಡು ಯಾವುದಂದರೆ 10 ಲಕ್ಷ. ಅದನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ನಮ್ಮ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಬೇಕು. ಇದರರ್ಥ ನಾನು 10 ಲಕ್ಷದ ವ್ಯಕ್ತಿ
ಈಗ ನಾನು 10 ಲಕ್ಷ ಗಳಿಸ್ಬೇಕಂದ್ರೆ ನಾ ಅದನ್ನು ಅಟ್ರ್ಯಾಕ್ಟ್ ಮಾಡಬೇಕು ಗಳಿಸಬೇಕು ಅಂದರೆ 10 ಲಕ್ಷದ ಮನಿ ಫ್ರೀಕ್ವೆನ್ಸಿಯನ್ನು ಹೊಂದಬೇಕು ಅಥವಾ ಆ ಫ್ರೀಕ್ವೆನ್ಸಿಯನ್ನು ಟ್ಯೂನ್ ಮಾಡಬೇಕು, ಫೈನ್ ಟ್ಯೂನಿಂಗ್ ಮಾಡಬೇಕು. ಅದನ್ನು ಹೇಗೆ ಅನ್ನೋದು ನಮ್ಮ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಲೂ ನಾವು ಡಿಸ್ಕಸ್ ಮಾಡುವ. ಅಲ್ಲಿವರೆಗೆ ನಿಮಗೆ ಶುಭವಾಗಲಿ ಮತ್ತು ಮರೆಯಲ್ಲದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.